ತಿನ್ಕ ಬೇಗನ ಸುಮ್ಮನೆ ಇದು ಮಾಡಬೇಡ, ಇನ್ನೊಂದು ಜಾಡಬೇಡ, ಕೂತ್ಕೊಂಡು ದೇವಸ್ಥಾನಕ್ಕೆ ಹೋಗೋ ತಿನ್ಕಂದ ತಿನ್ನುಸು ಇನ್ನು ಎಡಕುಸು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ತಾನೇ ಮನೆಯೆಲ್ಲ ಮತ್ತೆ ಪುನಃ ಇನ್ನೊಂದ್ಸತಿ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಟೈಮ್ 10:30. ನಮ್ಮಮ್ಮ ಇನ್ನೂ ಸ್ನಾನ ಮಾಡ್ತಾವ್ರೆ. ಬಂದಾಗ ಹೋಗೋದು. ಈಗ ಪೂಜೆ ಸಾಮಾನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಚಿನ್ಮ ನೀರು ಸಿರಿಬಿಡ. ನನ್ನ ಮಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನೀರು ಸುರ್ಕೋದು ಕೂತಲ್ಲ. ಎದ್ದು ಬಂದ್ರಿ, ನೀರಿನತ್ತೆ ವೇಸ್ಟ್ ಮಾಡ್ಕೋತೀವಿ. ಚಿನ್ಮ ಇಲ್ಲ ನೋಡು, ಹಾಯ್ ಮಾಡು. ನಾನು ರೆಡಿ ಒಳ್ಳೆ ಇತ್ತ ತಿರ್ಗಿ ತಲೆ ಬಚ್ಚ ಒಳಗೆ ನಿಂತು ಯಾವತ್ತಲ್ಲ ಇಲ್ಲಿ ನೋಡ್ಬೋದು. ಇರೋ ಅಲ್ಲಿ ನಾನು ತಗೊಂಡ್ಬಿಡ್ತೀನಿ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೂತೀನಿ. ಇವತ್ತು ಸೀರೆ ಹಾಕೊಂಡು ಅಲ್ಲಿ ದೇವಸ್ಥಾನದ ಹತ್ರ ಉತ್ತದ ಅಲ್ಲಿ ನೀರಕ್ಕೆ ಹೋಗೋದು ನಾವು. ಬೇಕಂದ ಟೈಮ್ ಆಯ್ತು, ಬಾ ಹೋಗೋಣ. ಇದನ್ನ ಯಾಕೆ ಅಲ್ಲಿ ಕೈಲೆಲ್ಲ ಚಪ್ಪಲಿ ಕಳೆ ಹಾಕಾಗಲ್ಲ, ಇದಾಕ ರೆಡಿ ಗೈಸ್. ಮನೇಲಿ ಫಸ್ಟ್ ಪೂಜೆ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಪೂಜೆ ಸಾಮಾನೆಲ್ಲ ಹಾಕೊಂಡಿದ್ದೀವಿ. ಇವಾಗ ಹೋಗಿ ದೇವಸ್ಥಾನದಲ್ಲಿ ತನಿ ಹೇಳ್ಬಿಟ್ಟು ಬರೋದು, ಬಂದು ಆಮೇಲೆ ತಿಂಡಿ ಮಾಡೋದು. ನಡಿಕೊಂಡು ಈ ಕಡೆ ನೋಡು, ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಗಂಡ್ಬೀರಿ, ಹುಡುಗಿರ ಬಟ್ಟೆ ಮಾತ್ರ ಹಾಕಬೇಡ. ನನ್ನ ಮಗಳು ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ಇದ್ಬಿಟ್ರೆ ಇಷ್ಟೇ ಫ್ರೆಂಡ್ಸ್. ಒಂದು ಫ್ರಾಕ್ ಇಕ್ಕಳಲ್ಲ, ಏನು ಇಕ್ಕಳಲ್ಲ, ಯಾವ ಬ್ಯಾಡ್ ಗರ್ಲು ಅಲ್ಲಬೋದು. ಯಾವ ಬಟ್ಟೆ ಬೇಕು ಡೈಲಿ ಅವಳ ಬಟ್ಟೆ ಅವಳೇ ಚಾಯ್ಸ್ ಮಾಡಿ ಇಕ್ಕೊಳ್ಳೋದು. ಬೆಳಿಗ್ಗೆ ಸ್ನಾನ ಮಾಡೋಕೆ ಮುಂಚೆ ಎತ್ತಿಟ್ಕೊಬಿಡ್ತಲ್ಲ, ಇದೇ ಬಟ್ಟೆ ಹಾಕಬೇಕು ಅಂದ್ಬಿಟ್ಟು ಅವ ಹಾಕಬೇಕು ಅನಿಸಿದ್ದೆ ಅವ ಹಾಕೊಳ್ಳೋದು. ಅದು ಒಂದಿನ ಫಂಕ್ಷನ್ಗಳಿಗೂ ಫ್ರಾಕ್ ಇಕ್ಕಳಲ್ಲ, ಏನೋ ಮಾಡೋದು ಇವಳನ್ನ. ಹಲೋ ಹುಡುಗ. ಫೈನಲಿ ಇಲ್ಲಿ ಒಬ್ರದ್ದು ತೋಟದಲ್ಲಿ ಸುತ್ತ ಗ್ರೀನ್ ಎಲ್ಲಿ ನೋಡಿದ್ರು ಗ್ರೀನ್. ಹೆಂಗೋ ತಡಿಕೊಂಡು ಒಂದು ಉತ್ತದ ಹತ್ರ ಒಂದೊಂದು ಉತ್ತ ನೋಡಿ. ಎಷ್ಟು ಸಿನಿಮಾಲಿ ದಣ್ಕೊಬಿಡಕಂಡು ಮುದ್ದು. ಇಲ್ಲಿ ನೋಡಿ ಎಷ್ಟು ದೊಡ್ಡದು ಅಂತ ನೋಡ್ಬಿಟ್ಟೆ ಭಯ ಆಗೋಯ್ತು ನನಗೆ. ಎಷ್ಟು ದೊಡ್ಡ ಉತ್ತ ಇದೆ, ಫಸ್ಟ್ ಟೈಮು ನೋಡ್ತಾ ಇರೋದು ನಾನು. ಇಲ್ಲಿ ಬ್ಯಾಲ್ದಣ್ಣು ಮರ ಅದೇ ಮೇಲೆ ನೋಡಿ, ಹಣ್ಣುಗಳಲ್ಲಿ ಹೆಂಗೆ ಉದ್ರೋಗವ. ಇಲ್ಲಿ ಉತ್ತದ ಪಕ್ಕದಲ್ಲಿ ಒಂದು ದೊಡ್ಡದು ಬ್ಯಾಲ್ದಣ್ಣು ಮರ ಅದೇ, ಎಲ್ಲ ಹಣ್ಣೆಲ್ಲ ಉದ್ರೋಗವ ಫುಲ್ಲಾಗಿ. ಸುಮಾರು ದಿನ ಆಗೋಗೋದ ಉದ್ರಿ. ನಮ್ಮ ಪೂಜೆ ಮಾಡ್ತಾವ್ರೆ ಈಗ. ಪುಟಣು ಈ ಕಡೆ ಕೂತ್ಕಂದ. ಹಾಂ ತಿನ್ನೋದು, ಅದು ಮನೇಲಿ ಹೋಗಿ ತಿನ್ನೆ. ಬೆಲ್ದನೋದು ಉಪ್ಪು ಖಾರ ಹಾಕೊಂಡು ತಿನ್ನೋದು. ಆರೆಂಜ್ ಎಲ್ಲ ಬಂಗಾರು, ಅದು ಬೆಲ್ದಣ್ಣು ಅಂತ. ಬ್ಯಾಲದ ಹಣ್ಣು. ಬ್ಯಾಲ್ದಣ್ಣು, ವೆರಿ ಗುಡ್. ಹಾವು ಕೊಟ್ಬಿಡು, ಹಾವು ನಿನ್ನೆ ಹಿಡ್ಕೊಂಡು ತಿನ್ಕೊಬಿಡುತ್ತಷ್ಟೇ. ಹಾವು ತಿನ್ನಲ್ಲ ಅದು. ಹಾವು ಬರೀ ಹಾಲು ಕುಡಿತೇಗ ನೋಡ್ಕ, ಅಜ್ಜಿ ಕೊಡುತ್ತೇಗ ಆವಾಗ. ನಮ್ಮಮ್ಮ ಇಲ್ಲೊಂದು ಗಿಡ ಇತ್ತು, ದಾಸವಾಳದ ಗಿಡ. ಹೋಗಿತ್ತು ನನ್ನ ಮಗಳಿಗಂತ ತಾವೊಂದು ಮೈಕ್ ಸಿಗಿಸ್ಕೊಬಿಟ್ರ ತಲೆಯಲ್ಲಿ. ಬಂಗಾರ ಹಿಂದಕ್ಕೆ ತಿರ್ಗ ಬಂಗಾರ. ಹೂ ಸೂಪರ್ ಆಗದ ಕಣ್ಮುದು. ಬಾಲೆಲ್ಲ ಕಡೋದು ಹಣ್ಣು. ಪುಟ್ಟಣಿ ಹೂ ಸೂಪರು, ತಲೆ ಮೇಲೆ ಅಜ್ಜಿ ಮುಡಿಸ್ತಾ ಮುದು. ತಟ ಅಜ್ಜಿ ಲಾಸ್ಟ್ ಖಾಲಿ ಬೆಲ್ದಣ್ಣು ಸಕ್ಕರೆ ಬೇಡನ್ನು ಕಲ್ಸುತ್ತ ತಿನ್ನೋ. ಸುಮ್ಮನಿರು. ಪೂಜೆ ಮಾಡಿದ್ಮೇಲೆ ಅಲ್ಲಿ ಅವಶ್ಯಕ ಮಾಡ್ತಾ ಅಜ್ಜಿ ತಿನ್ನೋ. ಮಮ್ಮಿ ಹೋದ ವರ್ಷನೂ ಇಲ್ಲೇ ಬಂದು ಮಾಡ್ಕೋಗಿದ್ದೆ ಫ್ರೆಂಡ್ಸ್. ಏನು ಗೊತ್ತಾ, ನಾನು 3 ವರ್ಷದ ನಂತರ ಪಂಚಮಿ ಮಾಡ್ತಿರೋದು. ಯಾಕಂದರೆ ಫಸ್ಟ್ನೇ ವರ್ಷ ನಾನು ಪ್ರೆಗ್ನೆಂಟ್ ಆಗಿದ್ದೆ ಅಂದ್ಬಿಟ್ಟು ಮಾಡಿರಲಿಲ್ಲ. 2ನೇ ವರ್ಷ ಬಾಣ್ತನ ಅಂದ್ಬಿಟ್ಟು ಮಾಡಲಿಲ್ಲ. ಲಾಸ್ಟ್ ಇಯರ್ ನನ್ನ ಮಗಳು ಚಿಕ್ಕವಳಿದ್ದೆಲ್ಲ ಪಾಪು ಅಂದ್ಬಿಟ್ಟು ಲಾಸ್ಟ್ ಇಯರು ಹೋದ ವರ್ಷ ಮಾಡಲಿಲ್ಲ. 3 ವರ್ಷದಿಂದ ಮಾಡಿಲ್ಲ. ಈ ಸರಿ ಮಾಡ್ತಾನೆ. ಅಂದರೆ ಚಿಕ್ಕ ವಯಸ್ಸಿಂದ ನಾನು ಒಂದು ಸತಿನೂ ಪಂಚಮಿ ಮಿಸ್ಸೇ ಮಾಡಿಲ್ಲ. ಅಂದರೆ ನನಗೆ ಬುದ್ಧಿ ಬಂದ ಕಾಲದಿಂದ ಪಂಚಮಿ ಮಾಡ್ತಾನೆ. ನಾನು ಒಂದು 5ನೇ ಕ್ಲಾಸಿಂದನೋ ಅನ್ಸುತ್ತೆ ಮೋಸ್ಟ್ಲಿ. ಆವಾಗಿಂದನೂ ಮಾಡ್ಕೊಂಡೇ ಬರ್ತಾಯಿದ್ದೆ. ಈಗ 3 ವರ್ಷ ಗ್ಯಾಪ್ ಆಗ್ಬಿಟ್ಟಿತ್ತು ಅಷ್ಟೇ. ಮತ್ತು ತಿರ್ಗಾ ಕಂಟಿನ್ಯೂ. ಪುಟಣಿ ಹಂಗೆ ಮಾಡ್ಬಿಡಕಂತ ಚಿನ್ಮ. ಅದು ತಟ್ಟಿಗೆಲ್ಲ ಮಣ್ಣು ಮಾಡ್ಬಿಡಲ್ಲ, ತೊಳೆಯೋಕೆ ನೀರಿರಲ್ಲ. ಬಾಲಲ್ಲ ಅದು ಹಣ್ಣು, ಫ್ರೂಟ್. ತೋಟದಲ್ಲೆಲ್ಲ ಸಖತ್ತಾಗದ ಗ್ರೀನ್. ಎಲ್ಲಿ ನೋಡಿದ್ರು ಗ್ರೀನ್. ಯಾರನ್ನ ಬಂಗಾರು
ನೋಡಿ ಸಮ್ಮದಗಳು ಕಟ್ ಮಾಡ್ದಂಗೆ ಬಂತು ಸಖತ್ತಾಗಿ. ಸಾಲೆ ಅಡ್ಕೆ ಎಲ್ಲ ಇರಲಿಲ್ಲ ಅಂಗಡಿಲಿ. ಏ ಪುಟಣಿ ಚಿನ್ಮ ನೋಡಲಿ ಅಜ್ಜಿ ಪೂಜೆ ಮಾಡ್ತಾ ಕೈ ಮುಗಿ ಮಾಮಿಗೆ ಆಮೇಲೆ ಆಟಾಡೆ. ಅಜ್ಜಿ ಕೊಬ್ಬ ತಟ್ಟೆ ತೊಳೆ ಮಮ್ಮಿ ಮಣ್ಣು ಮಾಡ್ಬಿಟ್ಟಾಳ. ಮಣ್ಣು ಕೂತ್ಕ ಚಿನ್ಮ ಕಾಲು ನೋವು ಕರಿಕತ್ತ ಅಷ್ಟೊತ್ತಿನ ಸುಮ್ಮನೆ ನಿಂತಿದೆ ಎಲ್ಲ. ಕೂತ್ಕ ಲಾಸ್ಟ್ಗೆ ಪೂಜೆ ಮಾಡಿದ್ಮೇಲೆ ಲಾಸ್ಟ್ರಿಗೆ ಗಂಧದ ಕಡಿ ಕೊಡುತ್ತೆ ಅಜ್ಜಿ. ಹಾಂ ಡಮ್ಮನಲ್ಲ ಗಾಡಿ ಕಡಿ ಪಟಿಯಾಗಿ ಡಮ್ಮ ಅಂದ್ರೆ ಪಟಾಕಿ ಅದು ಡಮ್ಮನಕ. ಚಿನ್ಮ ಇಲ್ಲೋಡಿಲಿ ಅಜ್ಜಿ ಲಾಸ್ಟ್ಲಿ ಗಂಧದ ಕಡಿ ಕೊಡ್ತಾ ಅವಾಗ ಕೈ ಮುಗಿಯೋದು ನೀನು ಅಷ್ಟೇ ನಿನ್ನ ಕೆಲಸ. ಮನೆಗೆ ಹೋಗಿ ಏನು ಮಾಡಬೇಕು ಮಲಿಕಬೇಕು. ದಾಸವಾಳದು ಸಖತ್ತ ಕಾಣುತ್ತೆ ಬಿಡಿ ಯಾರಾಗಲಿ. ಮುದ್ದು ದಾಸವಾಳದು ಸೂಪರ್ ಕಣ್ ಮುದ್ದು ಜೊತೆ ಮೇಲೆ. ಹ್ಞೂ ಇದೇ ದೇವಸ್ಥಾನ ಕಣ್ಕಂದ ಇದೇ ಉತ್ತ. ಇಲ್ಲೇ ಅಪ್ಪ ಅಮ್ಮ ಪೂಜೆ ಮಾಡೋದು ಇನ್ಯಾವ್ದು ಅನ್ಕೊಂಡು ಉತ್ತ ನೋಡ್ಬೋದು. ಇಲ್ಲಿ ಫೋನಲ್ಲಿ ಚಿಕ್ಕದಾಗಿ ಕಾಣ್ತಿದ್ದೇನೋ ನಾನು ನಿಂತಿರೋದ್ರಿಂದ ಇಲ್ಲಿಂದ ಹಿಡ್ದು ಅಲ್ಲಿ ಆ ಕಡೆ ಲಾಸ್ಟ್ವರೆಗೂ ಎಂಡೈತೆ. ಎಷ್ಟು ದೊಡ್ಡದು ಅಂತಂದರೆ ಫೋನಲ್ಲಿ ಹಿಂಗೆ ಕಾಣ್ತಾ ಇದ್ದಲ್ವ ಗೊತ್ತಿಲ್ಲ. ಯಾವ್ದ್ರೊಳಗಿಂದ ಕಂದ ಇದ್ರೊಳಗಿಂದ ಎಲ್ಲಿ ಹೋದೆ ಉತ್ತದೊಳಗಿಂದ ಮನೆಗೆ ಹೋಗಕ್ಕದ ನೀನು. ಮನೆಗೆ ಹೋಗ್ಬೇಕಾದ್ರೆ ನಮಗೆ ನಡ್ಕೊ ಬಂದ್ವಲ್ಲ ಅಲ್ಲಿಂದ ಮನೆಗೆ ಹೋಗ್ಬೇಕು. ರೋಡ್ ಮೇಲಿಂದ ನಡ್ಕೊಂಡು ಹೋಗೋದು. ಪೆದ್ದಿ 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 ಹಾವು ಒಳಗಡೆ ಐತೆ ಕಣ್ಬಿದ್ದು ಬರಲ್ಲ, ಅದು ಒಳಗೆ ಇರುತ್ತೆ. ಹಾವು ಬಂದ್ಬಿಟ್ರೆ ನಾವು ಓಡ್ಬೇಕಾಯ್ತು ಅಷ್ಟೇ. ಹಾವೇನು ಫ್ರೆಂಡ ನಿಂಗೆ ಹಾವು ಬಂದು ಎಷ್ಟೊತ್ತು ಬಂದು ಅಂದಳು. ಹಾವು ಬಂದ್ಬಿಟ್ರೆ ನಾನು ಇಬ್ಬರು ಗುಡುಗುಡು ಅಂತ ಓಡಿಡ್ಬೇಕಾಯ್ತ ಮನೆಗೆ ಎದ್ನ ಬಿದ್ದ ಅಂತ ಅಜ್ಜಿ ಬಿಟ್ಬಿಟ್ಟು. ಅಜ್ಜಿನೂ ಓಡ್ಬತ್ತಲ್ಲ ಆಮೇಲೆ. ಅಣ್ಣ ಕೈ ಮುಗಿ ಅಜ್ಜಿ ದೀಪ ಹಚ್ತಾಲಿ ಗಾಳಿ ಬಿಡ್ತಾ. ಫಸ್ಟ್ ಕೆಳಕ್ಕೆ ನೆಳ್ಳಿ ಇದು ಮಾಡ್ಕ ಮಮ್ಮಿ ಗಾಳಿ ಇಲ್ದೇ ಇರ್ತಪ್ಪ ಆಮೇಲೆ ಮಡಗು. ದೇವಸ್ಥಾನನಲ್ಲ ಅದು ಮನೆಗಳು. ಅಪ್ಪಪ್ಪ ನಿಂತು ನಿಂತು ಸಾಕಾಯ್ತು ಕಾಲೇ ಕರ್ಕತ್ತು. ಸರಿ ಬುಡ್ಡ ಮಲು ಎಲ್ಲಿಂದಪ್ಪ ಹೋಗ್ಬೋದು. ಉಗುರು ಕಡಿ ಬಿಡ ಕೈ ಆಯ್ತು ಪೂಜೆ ಮಾಡ್ಲ ಅಜ್ಜಿ ಹೋಗ. ಸ್ವಾಮಿ ಮಾಡ್ಬಿಟ್ಟು ನಾವು ಸ್ವಾಮಿ ಮಾಡಿ ಊಟ ಮಾಡ್ಕೊಂಡ್ವ ಇನ್ನು ಅಲ್ಲೇ ಇರಬೇಕು ಆಯ್ತಾ. ಲಾಸ್ಟ್ಲಿ ಅಜ್ಜಿ ಕೊಡುತ್ತಲ್ಲ ಗಂಧದ ಕಡೆ ನಾವಾಗ ನೀನು ನಮಸ್ಕಾರ ಮಾಡೋದು ಅಷ್ಟೇ. ಉಗುರು ಕಡಿ ಬೇಡ ಕಣ್ಣು ಮುದ್ದು. ಆ ಕೈ ತಪ್ಪರು ಈ ಕೈ ತಪ್ಪರು ಆ ಕೈ ಇಲ್ಲೇ ಬಿಟ್ಬಿಟ್ಟು ಹೊಡೈತೀನಿ ನಿನ್ನ ಮನೆಗೆ. ಕಿತಾಪತಿ ಕಿತಾಪತಿ ಹೆಂಗ್ಸ್ರೆ ಕಿತಾಪತಿ ಹೆಂಗ್ಸ್ರೆ ಕಿತಾಪತಿ ಹೆಂಗ್ಸ್ರೆ ಫೋನ್ ಅನ್ನತ್ತಲ್ಲ. ಅಪ್ಪಪ್ಪ ಹೊಡ್ಯಾಕೆ ಬರ್ತಾರಲ್ಲಪ್ಪ ನಂಗೆ ಇವ ಮಗಳೇ ಮುದ್ದು ಮಗಳೇ. ಎಲ್ಲಿಂದ ಕಂದ ಹೋಗ್ಬೋದು ಕಣ್ ಸುಮ್ಮನೆ ಹೋಗೋದು ಕರ್ಕೊಯ್ತೀನಿ ಸುಮ್ಮನೆ ಮನ್ಗನ ಯಾಕೆ ಎದ್ರಕಂಡೆ. ಎಲ್ಲಿಂದ ಒಂದ್ಲಿಂದ ಕರ್ಕೊಂಡಿದ್ದೀನಿ ಸುಮ್ಮನೆ. ನನ್ನ ಮಗಳು ಚಿಕ್ಕಬಿಟ್ಟು ಸೂಪರ್ ಕಂದ ತಿನ್ನು ಕೂತ್ಕಡೆ ತಿನ್ನು ಕಂದ ಕೊಯ್ದು ಕಂಟನು ಕೂತ್ಕೊಂಡು ತಿನ್ನು. ಅದು ಮಡಿಕ ಕಂಟಕನ ಹಣ್ಣು ಚೆನ್ನಾಗಿದೆ ನೀಕೋ ಸ್ವೀಟ್ ಆಗಿದ್ದೆ ಇಲ್ವಾ ಅಂತ. ಸೂಪರಾ ಇಟ್ಬಿಟ್ಟೆ ಆಮೇಲೆ ನೀ ತಿಂದ ಚೆನ್ನಾಗಿಲ್ಲ ಕೊಡಿಲಿ ಇಡ್ಬೇಡ ನಿಂಗೇನು ಗೊತ್ತು ಕೊಡು. ಒಂದು ಸತಿನಾರು ತಿಂದು ಟೇಸ್ಟ್ ಮಾಡಿದೆ ಇದನ್ನ ನೋಡಿ ಫ್ರೆಂಡ್. ಎಷ್ಟು ಸಖತ್ತಾಗಿ ಹಣ್ಣಾಗದ ಅಂದರೆ ನನ್ನ ಮಗ ತಿನ್ನು ಅಂದ್ರೆ ಚೆನ್ನಾಗಿಲ್ಲ ಅಂತಲ್ಲ. ಇದಕ್ಕೆ ಉಪ್ಪು ಖಾರ ಬೆಲ್ಲ ಸೇರಿದು ಹಾಕ್ಬಿಟ್ಟು ತಿಂತಾಯಿದ್ರ ಯಾರ್ಯಾರಿಗೆಲ್ಲ ಬಾಯಿ ನೀರು ಬರ್ತಾಯಿದ್ದು ನೋಡಿ. ಸಖತ್ ಹಂಗೂ ತಿನ್ಬೋದು ಹಂಗೆ ತಿನ್ನೋದು. ಇದನ್ನ ಉಪ್ಪು ಖಾರ ಹಾಕಿ ತಿನ್ನೋದು ಅಂತೆಲ್ಲ. ನಿಂಗೆ ಒಂದು ಸತಿ ತಿಂದು ನೋಡಿದೇನು ಇದನ್ನ ಟೇಸ್ಟಾ. ಈಗ ತನ್ನಿ ಎರಂಗಿಲ್ಲ ನಾನು ಒಂದೊತ್ತಿಲ್ಲ ಅಂತಿದ್ರೆ ಮಗಳೇ ಇಷ್ಟೊತ್ತಿಗೆ ಬಾರಿಸ್ಬಿಟ್ರೆ ನನಗೆ ತಿಂದು ನೀ ಇಟ್ಬಿಟ್ಬಾರ್ದು. ಆಮೇಲೆ ಮನೆಗೆ ಮಡಗ್ದೇವಳು ಇಟ್ಬಿಟ್ಟೆ ಮನೆಗೆ ಹೋಗಿ ನಾ ತಿಂತೀನಿ ಮಡಗು ಒಯ್ರು ಬೇಗಕ್ಕೆ ಹೋಗೋಲಿ. ಏನೋ ಅನ್ನೋದು ನೀನು. ಇದೇ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಅದಕ್ಕೆ ಇದೇ ಚೆನ್ನಾಗಿಲ್ಲ. ಇದಕ್ಕೆ ಕೈ ಮುಗಿಬೇಕು ಆಗ ಅನ್ಬಾರ್ದು. ಯಾರ ಏನಂತೆ ಹಾವೈತಿಗೆ ಬಂದು ಅಜ್ಜಿ ನೋಡು ಕುಂಕುಮ ದಪ್ಪಗೆ ಕಳ್ಳಿ ನಿಂಗೆ
ಅದು ದೇವಸ್ಥಾನಗಳಲ್ಲಕ್ಕವ, ಅದೆಲ್ಲ ಮನೆಗಳು. ದೂರದಲ್ಲಿ ಮನೆ ಕಂತದಲ್ಲಿ ಯಾವುದೋ ಒಂದು ದೇವಸ್ಥಾನ ಅದು. ಚಿಮ್ಮ ನೋಡ್ಕ, ಈಗ ಅಜ್ಜಿಯಲ್ಲಿ ಪೂಜೆ ಮಾಡ್ತಾಳ, ಬಾ ನೋಡು ಹೆಂಗೆ ಮಾಡ್ತಾಳೆ ನೋಡ್ಕ. ಕಲ್ಸಕ್ರೆ ಇರು, ಪೂಜೆ ಮಾಡ್ಬಿಟ್ಟು ಕೊಡುತ್ತೆ ಅಜ್ಜಿ. ಸೂಪರಾಗಿ ಮಾಡ್ತಾಳೆ ನೋಡ್ಕ. ಈಗ ಒಂಥರ ಅದನ್ನೆಲ್ಲ ಕಲಿಸ್ಬಿಟ್ಟು ಹಾಲಾಕಿ ಕಲಸಿ ತಿನ್ನೋಕೆ ಕೊಡ್ತಾಳೆ. ತಿನ್ನೋ ನೀನು ಇಸ್ಕೊಕಂದ ಅದೊಂಚೂರು ಬಿಡು ಮುದ್ದು. ಅಜ್ಜಿ ಕೊಡುತ್ತಾ, ಆ ಥರ ಮಾಡಿ ಬಂಗಾರು. ಕೈ ಇಲ್ಗಿಡ ಕಾಸಾಕ್ತೇನೆ ನೀನು ಅದೊಳಕ ಹುಡುಗಿ ಕೈ ಅವ್ರು ಬೇಡ ಸುಮ್ಮನೆ ಇರ್ಕ ಸುಮ್ಮನೆ ಒಳ ಕಾಲವ್ರಿ ಒಳಕ. ಸ್ವಾಮಿ ಒಳ್ಳೇದು ಮಾಡಪ್ಪಾನು. ಹ್ಞೂ ನಂಗೆ ಪೋಲಿ ಬುದ್ಧಿ ಸ್ವಲ್ಪ ಕಡಿಮೆ ಮಾಡಪ್ಪಾನು. ನೀ ಮಾಡಿದ್ರೆ ಬಿಡುಕಂದ ನಿಂಗೆ ಒಳ್ಳೇದು ಮಾಡಿದ್ರೆ ಸರಿಕವ ದೇವರು. ತಡಿಸ್ಕೊ ಅಜ್ಜಿ ಕಲ್ಲಿ ಗಂಧ ಕಡಿಸ್ಬಿಡ್ಕಂದ. ಬೇಡ ಬೇಡ, ಅದ್ರೊಳಗೆ ಹಚ್ಬಾರ್ದು. ಲಾಸ್ಟ್ ಅದು ಕುಡಿ ಹಾಕ್ಬೇಕು. ಏಡಿ ಸಿಕ್ಕಂತ ಕೈ ಸುಟ್ಕತ್ತಿದೆ. ಸಾಕು ಮಾಡು ಶಿವ ಸ್ವಾಮಿ ಕೈ ಮುಗಿ. ಹ್ಞೂ ಬಿದ್ದರಿ. ಒಳ್ಳೇದು ಮಾಡಪ್ಪ ನಾಗಪ್ಪ. ಸಿಗಿಸ್ಬಾರ್ದು. ಅಯ್ಯೋ ಕೊಡು, ನಾ ಪೂಜೆ ಮಾಡ್ತೀನಿ ಈಗ. ಚಿನ್ನ ಅಂದ್ರೂ ಕೊಡ್ಲ, ಬಂಗಾರ ಅಂದ್ರೂ ಕೊಡ್ಲ, ಸುಮ್ಮನೆ ನಿಂತ್ಕೋ. ಇದೇನು ಮಾಡಲಿ ಮಮ್ಮಿ? ಇದೆಲ್ಲ ಹಾಕ್ಬಿಡ್ಲೆ, ಉತ್ತೊಳಕ್ಕೆ ಹಾಕು. ಊದ್ಬಿಡು ಉತ್ತೊಳಕ್ಕೆಲ್ಲ. ಇದರ ಊದ್ಬಿಡ್ಲೆ ಬೇಕಲ್ಗ? ಎಲ್ಲನೂ ಊದ್ಬಿಡು. ಸಕ್ಕರೆ ಬೆಳೆ ಬೇರೆ ಬೇರು ಚೂರು ಹಾಕ್ಬಿಡು. ಚೂರು ಹಾಕ್ಬಿಡು ಲಾಸ್ಟ್ ಕೈಲ್ಗ. ಮಂಗಳಾರತಿ ಪೂಜೆ ಮಾಡಲಿ, ಅಮ್ಮ ತಾಳಿ ಪೂಜೆ ಮಾಡಲಿ. ಇಲ್ಲಿ ಸಕ್ಕರೆ ಬೆಳೆನು ನಾವು ಚಿಕ್ಕವರಿದ್ದಾಗ ಇದು ತಿನ್ನೋಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬರ್ತಿದ್ನು. ನನಗೆ ತುಂಬ ಫೇವ್ರೇಟು ಸಕ್ಕರೆ ಬೆಳೆನು. ಹಾಲು ಎಲ್ಲನೂ ಹಾಕ್ಬಿಟ್ಟಿಲ್ಲ, ನಮ್ಮ ಅಮ್ಮ ಕಲಸಿರುತ್ತೆ, ಸಕ್ಕತ್ತಾಗಿರುತ್ತೆ. ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಅದೇ ಫಸ್ಟ್ ಎಷ್ಟೊತ್ತು ಕೊಟ್ಟರು ಅಂತ ಕಲಸಿ ಅಂತಂತಿದ್ದಿ. ನನ್ನ ಮಗಳು ಇಲ್ಲಿ ತೇವರಲ್ಲಿ ಸ್ಲಿಪ್ಪರ್ ಬಿಟ್ಟು ಹೊಟ್ಟೋಗಿಲ್ಲ, ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ತತ್ಕೊಂಡು ಹೊಟ್ಟೋಗಿದ್ನು. ಅದಕ್ಕೆ ಅವ್ರ ಆ ಕಡೆಯಿಂದ ಬಡ್ಸ್ಕೊಂಡು ಬರ್ತಾರೆ, ಇಲ್ಲಿಂದ ನಡ್ಕೊಂಡು ಬಂದು ಅವ್ರು ಚಪ್ಪಲಿ ಇಟ್ಕೊಂಡು ವೆಯ್ಟ್ ಮಾಡ್ತಾವನಿ ಕೆಳಗಡೆ ಬಿಟ್ಬಿಟ್ಟು. ನಮ್ಮವ್ರಿನೂ ಅಲ್ಲ ದೂರದಲ್ಲಿ ಬರ್ತವ್ರೆ. ಏ ಬಾ ಮಮ್ಮಿ ಬ್ಯಾಗ್ನ. ನನ್ನ ಮಗಳು ತತ್ಕೊಂಡು ಹೊರಾಡ್ಕೊಂಡು ಬತ್ತಾದ ಪಾಪ. ಮಹಾರಾವಣಿಯವರು ಎತ್ಕೊಂಡು ಮೆಟ್ಕೋಬೇಕಂದ ಇಳಿ ಮೆಟ್ಕೊಂಡು ನಡ್ಕೊ ಬಾ. ಮೆರವಣಿಗೆ ಅಜ್ಜಿಗಲ್ಲಿ ಮೆರವಣಿಗೆ ಮಾಡ್ಸ್ಕೊಂಡು ತದ್ಕೊ ಬರ್ದವನು. ಇಳಿ ಕಡ್ಡಿಲಿ ಎತ್ಕೊ ಬಂದು ಮೆಟ್ಗ. ಮನೆಗೆ ಬಂದ್ವಿ ಈಗ. ತೆಗಿ ಬಂದರು, ತೆಗಿಯೋಕ್ಕಾಗಲ್ವಾ? ಆಯ್ತು ತೆಗಿರಿ. ಮೆತ್ತಗೆ ತಳು ಬಾಕಲ್ ನಗ್ಗಾಕ್ಬಿಡ್ತೀವಿ ದರ ದರ ಅನ್ನಿಸ್ಬಿಟ್ಟು. ನಡೀರಿ. 12:15 ಇವಾಗ ಬಂದು ಸೇರಿದ್ವಿ ಮನೆಗೆ. ಇವಾಗ ತಿಂಡಿ ತಿನ್ನಬೇಕು. ಹಾಯ್ ಫ್ರೆಂಡ್ಸ್, ಇವಾಗ ಸಂಜೆ 6 ಗಂಟೆ ಆಯಿತು. ನಮ್ದು ಇವತ್ತು ಲೈವ್ ಪ್ರೋಗ್ರಾಮು ಸ್ವಲ್ಪ ಜಾಸ್ತಿ ಆಗೋಯ್ತು. ಇಷ್ಟೊತ್ತಲೇ 1 ಗಂಟೆ ಲೈವಿಗೆ ಬಂದಕ್ಕೆ 5 ಗಂಟೆಲಿ ಎಂಡ್ ಮಾಡಿದೆ. ಅದರಿಂದ ಈ ವಿಡಿಯೋಗ ಮಾಡೋದು ಎಡಿಟ್ ಮಾಡೋದು ಇದಕ್ಕೆ ಸ್ವಲ್ಪ ಟೈಮ್ ಸಾಕಾಗಲ್ಲ. ಇನ್ನು ಸಂಜೆದು ಕಂಟಿನ್ಯೂ ಮಾಡ್ಬೋದಾಗಿತ್ತು. ಎಲ್ಲ ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ಲೈವ್ಗೆ ಯಾರೆಲ್ಲ ಜಾಯಿನ್ ಆಗಲ್ಲ ಅವರು ನಾಳೆಯಿಂದಾರು ಜಾಯಿನ್ ಆಗಿ 11 ಗಂಟೆಯಿಂದ 11ರಿಂದ 2 ಗಂಟೆ ಅಥವಾ 3 ಗಂಟೆ ಹೆಂಗೋ ಇರುತ್ತೆ. ಸ್ಟಾರ್ಟ್ ಮಾಡೋದು ಮಾತ್ರ 11 ಗಂಟೆಗೆ ಲೈವು. ಯಾರು ಜಾಯಿನ್ ಆಗಿರಲ್ಲ ಅಂತಂದರೆ ಈ ವಿಡಿಯೋ ನೋಡಿದ್ಮೇಲೆ ನಾಳೆಯಿಂದ ಲೈವಲ್ಲಿ ಜಾಯಿನ್ ಆಗಿ ಆಯಿತಾ. ಅದಕ್ಕೆ ಮತ್ತೆ ಸಿಗ್ತೀನಿ. ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ನಾಳೆ ಸಿಗ್ತೀನಿ.